5 ಪ್ರಾಡಕ್ಟ್ನ ಯೂಸ್ ಮಾಡಿ ಹೇಗೆ ನಾವೊಂದು ಟ್ರೆಡಿಷನಲ್ ಲುಕ್ ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನೋ ಮೇಕಪ್ ಲುಕ್ ವಿತೌಟ್ ಯೂಸಿಂಗ್ ಫೌಂಡೇಶನ್ ಒಂದು ಪಾರ್ಟಿ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೆ. ಟ್ರೆಡಿಷನಲ್ ಮೇಕಪ್ ಲುಕ್ಕು ಕೂಡ ತೋರಿಸಿ ಅಂತ ಕೇಳಿದ್ರಿ. ಸೊ ಹಾಗಾಗಿ ಇವತ್ತು ಬರೀ 5 ಪ್ರಾಡಕ್ಟ್ನ ಯೂಸ್ ಮಾಡಿ ಹೇಗೆ ನಾವೊಂದು ಟ್ರೆಡಿಷನಲ್ ಲುಕ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಬೇಗ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಫೇಸ್ ಮಾಯ್ಶ್ಚರೈಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಮುಂಚೆ ನನ್ನ ಸ್ಕಿನ್ ಕೇರ್ ರೋಟೀನ್ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಬೇಕು, ನಾನು ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ ಅಥವಾ ಇವಾಗ ನಾನು ಯಾವ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ ಅಂತ ಬೇಕು ಅಂದರೆ ನನ್ನ ಪ್ರೀವಿಯಸ್ ವಿಡಿಯೋಸ್ನ ನೀವು ಚೆಕ್ಔಟ್ ಮಾಡ್ಬೋದು. ಅದರಲ್ಲಿ ನನ್ನ ಸ್ಕಿನ್ ಕೇರ್ನ ನಾನು ಇನ್ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ನನ್ನ ಸ್ಕಿನ್ನ ಪ್ರೆಪ್ ಮಾಡಿದ್ದೀನಿ, ಮಾಯ್ಶ್ಚರೈಸಿಂಗ್ ಮಾಡ್ಕೊಂಡಿದ್ದೀನಿ, ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ. ಮಾಯ್ಶ್ಚರೈಸರ್ ಹಾಕಿಲ್ಲ ಅಂದ್ರೂ ನಾನು ಸನ್ಸ್ಕ್ರೀನ್ ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗಲ್ಲ. ಸನ್ಸ್ಕ್ರೀನ್ ಯಾವಾಗಲೂ ಹಾಕೊಬೇಕು. ನೀವು ಮನೇಲಿದ್ರೂ ಸರಿ ಅಥವಾ ಈಚೆ ಹೋಗ್ತಿದ್ದೀರಾ ಅಂದ್ರೂ ಸರಿನೇ, ನೀವು ಸನ್ಸ್ಕ್ರೀನ್ ಮಸ್ಟ್ ಅಂಡ್ ಶುಡ್ ಹಾಕ್ಕೊಳ್ಳೇಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೆ ಡಾರ್ಕ್ ಪ್ಯಾಚಸ್ ಅಥವಾ ಸ್ಕಿನ್ ಡಾರ್ಕ್ನಿಂಗ್ ಆಗೋ ಅಂಥ ಚಾನ್ಸಸ್ ಕೂಡ ಡೈಲಿ ಬೇಸಿಸಲ್ಲಿ ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟೆಪ್ಪು ನೀವು ಸ್ಕಿನ್ ಪ್ರೆಪ್ ಮಾಡೋದು. ಮಾಯ್ಶ್ಚರೈಸಿಂಗ್ ಮಾಡಿ ಆಮೇಲೆ ಸನ್ಸ್ಕ್ರೀನ್ ಹಾಕಿ, ನಿಮಗೆ ಬೇಕು ಅಂದರೆ ಪ್ರೈಮರು ಕೂಡ ಯೂಸ್ ಮಾಡ್ಬೋದು. ನಾನಿವತ್ತು ಪ್ರೈಮರ್ ಏನು ಯೂಸ್ ಮಾಡ್ತಾ ಇಲ್ಲ, ಸಿಂಪಲ್ ಆಗಿ ಹೇಗೆ ಮೇಕಪ್ ಮಾಡ್ಕೊಳೋದು ಅನ್ನೋದನ್ನ ನಾನು ಇದರಲ್ಲಿ ತೋರಿಸ್ತಾ ಇರೋದು. ಸೊ ಹಾಗಾಗಿ ನಾನು ಎಷ್ಟೊಂದು ಪ್ರಾಡಕ್ಟ್ ಯೂಸ್ ಮಾಡಿ ಮೇಕಪ್ ಮಾಡ್ತಾ ಇಲ್ಲ. ಮಿನಿಮಲ್ ಆಗಿ ಸ್ವಲ್ಪನೇ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಹೇಗೆ ನಾವು ಆರಾಮಾಗಿ ಒಂದು ಟ್ರೆಡಿಷ್ನಲ್ ಲುಕ್ನ ಕ್ರಿಯೇಟ್ ಮಾಡ್ಬೋದು. ಅದರಲ್ಲೂ ಮೆಬಿಲಿನ್ ಪ್ರಾಡಕ್ಟ್ಸನ್ನೇ ನಾನಿವತ್ತು ಆಲ್ಮೋಸ್ಟ್ ಎಲ್ಲದನ್ನು ಮೆಬಿಲಿನ್ ಪ್ರಾಡಕ್ಟ್ಸೇ ತೊಗೊಂಡಿರೋದು. ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ ಏನೆಲ್ಲ ಯೂಸ್ ಮಾಡ್ತೀನಿ ಅಂತ. ಮೆಬಿಲಿನ್ ಫೌಂಡೇಶನ್ ಯೂಸ್ ಮಾಡ್ತೀನಿ ಅಂದಾಗ ನನಗೆ ಕಮೆಂಟ್ ಬಂದಿತ್ತು, ಒಂದು 2-3 ಜನ ಕೇಳಿದ್ರಿ ದ್ಯಾಟ್ ಸ್ಕಿನ್ ಡ್ರೈ ಆಗುತ್ತೆ ಮೆಬಿಲಿನ್ ಫೌಂಡೇಶನ್ನ ಯೂಸ್ ಮಾಡಿದಾಗ ಅಂತ. ಸ್ಕಿನ್ ಏನಕ್ಕೆ ಡ್ರೈ ಆಗುತ್ತೆ? ಫಸ್ಟು ನೀವು ನಿಮ್ಮ ಸ್ಕಿನ್ನ ಪ್ರೆಪ್ ಮಾಡಿಲ್ಲ ನೀಟಾಗಿ ಅಂದಾಗ, ನಿಮ್ಮ ಬೇಸ್ ಚೆನ್ನಾಗಿದ್ದಾಗ ನಿಮ್ಮ ಫೇಸಲ್ಲಿ ಮೇಕಪ್ಪು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂದರೆ ಗ್ರ್ಯಾಜುವಲಿ ಅಂದರೆ ಲೇಟರ್ ಆನ್ ನಿಮ್ಮ ಸ್ಕಿನ್ ಮೇಲೆ ಹಾಕ್ಕೊಂಡಿರೋವಂಥ ಮೇಕಪ್ಪು ನಿಮ್ಮ ಫೇಸ್ನ ಡಾರ್ಕ್ ಮಾಡ್ತಾ ಬರುತ್ತೆ. ಹಾಗೆ ಒನ್ ಮೋರ್ ಟಿಪ್ ಏನು ಅಂದರೆ, ನಿಮ್ಮ ಸ್ಕಿನ್ ಕಲರ್ ತಕ್ಕನಂತೆ ನೀವು ಫೌಂಡೇಶನ್ನ ಚೂಸ್ ಮಾಡ್ಕೊಬೇಕಾಗುತ್ತೆ. ನೀವು ಯಾವುದೋ ಈಗ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೀನಿ ಅಥವಾ ಯಾರೋ ರೆಫರ್ ಮಾಡಿದ್ರು ತೊಗೊತಾ ಇದ್ದೀನಿ ಅಂತ ತೊಗೊಳಕ್ಕೆ ಹೋಗಬೇಡಿ. ಪರ್ಸ್ನಲ್ ಆಗಿ ನೀವೇ ಒಂದು ಶಾಪ್ ವಿಸಿಟ್ ಮಾಡಿ ಅಥವಾ ನಿಮಗೆ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ. ಇಲ್ಲ ನಿಮಗೆ ಕಲರ್ ಹಾಗೆ ಗೊತ್ತಾಗುತ್ತೆ ಅಂದರೆ ನೀವು ಆನ್ಲೈನಲ್ಲಿ ನೋಡಿ ಕೂಡ ತೊಗೊಬೋದು. ಅದರಲ್ಲೇ ಶೇಡ್ಸು ಇದೆ. ಇವಾಗ ಒಂದು ಆಪ್ಷನ್ ಏನಿದೆ ಅಂದರೆ ಟ್ರೈ ಮೀ ಅನ್ನೋ ಆಪ್ಷನ್ನು ಕೂಡ ಇರುತ್ತೆ ಆನ್ಲೈನಲ್ಲಿ. ಆಗ ನಿಮ್ಮ ಸ್ಕಿನ್ ಟೋನ್ ಯಾವ ಕಲರ್ ಇದೆ ಅಂತ ಹಾಕಿದ್ರೆ ಅದಕ್ಕೆ ಕರೆಕ್ಟಾಗಿ ಒಂದು ಮ್ಯಾಚ್ ಆಗೋ ಹಂಗೆ ಫೌಂಡೇಶನ್ನು ಕೂಡ ಕೊಡ್ತಾರೆ. ಸೊ ಇದು ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಆಗುವಂಥದ್ದು. ನಾನು ಯೂಸ್ ಮಾಡ್ತಾ ಇರೋದು ಮೆಬಿಲಿನ್ ಅವರ ಫೌಂಡೇಶನ್. ಇದು 220 ನ್ಯಾಚುರಲ್ ಬ್ರಿಡ್ಜ್ ಅಂತ ಸೂಪರ್ ಸ್ಟೇ 24 hour ಫುಲ್ ಕವರೇಜ್ ಫೌಂಡೇಶನ್ ಇದು. ಇದನ್ನು ನಾನು ಬರೀ ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತೀನಿ. ಇಲ್ಲ ಅಂದಾಗ ನಾನು ಏನು ಯೂಸ್ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ಪ್ರೀವಿಯಸ್ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನಾನು ಫೌಂಡೇಶನ್ನ ಯಾವುದಾದ್ರೂ ಫಂಕ್ಷನ್ ಈ ಥರ ಏನಾದರೂ ಮದುವೆ ಇದೆ ಆ ಥರ ಇದ್ದಾಗ ಮಾತ್ರ ನಾನು ಫೌಂಡೇಶನ್ ಅನ್ನೋದನ್ನ ಯೂಸ್ ಮಾಡ್ತೀನಿ. ಸೊ ಇವಾಗ ಟ್ರೆಡಿಷ್ನಲ್ ಫಂಕ್ಷನ್ ಲುಕ್ ಆಗಿರೋದ್ರಿಂದ ನಾನಿವತ್ತು ಮೆಬಿಲಿನ್ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಜಸ್ಟ್ ಸ್ವಲ್ಪನೇ ತೊಗೊತಾ ಇದ್ದೀನಿ, ನೋಡ್ಬೋದು. ಇಷ್ಟೇ ತೊಗೊತಾ ಇರೋದು. ಹಾಗೆ ಸ್ಪಾಂಜ್ನ ಸ್ವಲ್ಪ ವೆಟ್ ಮಾಡ್ಕೊಬೇಕು. ಜಸ್ಟ್ ಡಾಟ್ಸ್ ಇಟ್ಕೊತೀನಿ ಅಷ್ಟೇ ನಾನು ಓವರಾಲ್ ಫೇಸಿಗೆ. ನಾನೇನು ಹೇಳ್ತೀನಿ ಅಂದರೆ, ಜಾಸ್ತಿ ಫೋರ್ ಹೆಡ್ಡಿಗೆ ಹಾಕಕ್ಕೆ ಹೋಗಬೇಡಿ. ಜಸ್ಟ್ ಸ್ಪಾಂಜಲ್ಲಿರೋ ಅಂಥ ಫೌಂಡೇಶನ್ ಇರುತ್ತಲ್ಲ ಅದನ್ನೇ ನೀವು ಫೋರ್ ಹೆಡ್ಡಿಗೆ ಬ್ಲೆಂಡ್ ಮಾಡ್ತಾ ಬನ್ನಿ. ಸೊ ಈಗ ಸ್ಪಾಂಜಿಂದ ನಾನು ಬ್ಲೆಂಡ್ ಮಾಡ್ಕೊತೀನಿ. ನೋಡ್ಬೋದು ಇಲ್ಲಿ ಯಾವ ರೀತಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ಅಂತ. ರಬ್ ಮಾಡಬಾರ್ದು, ಈ ಥರ ಡ್ಯಾವಿಂಗ್ ಮೋಷನಲ್ಲಿ ನೀವು
ನೋಡ್ಬೋದು ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನ್ಸುತ್ತೆ. ಈ ರೀತಿ ಡ್ಯಾಬಿಂಗ್ ಮೋಷನಲ್ಲೇ ಬ್ಲೆಂಡ್ ಮಾಡ್ತಾ ಬರಬೇಕು. ಇದು ಸ್ವಲ್ಪ ತಿಕ್ ಅಂದರೆ ಅಷ್ಟು ರನ್ನಿಂಗ್ ಕನ್ಸಿಸ್ಟೆನ್ಸಿನೂ ಇರಲ್ಲ, ಈ ಫೌಂಡೇಶನ್ನು ಅಷ್ಟು ತಿಕ್ಕಾಗೂ ಇರಲ್ಲ, ಮತ್ತು ಈಸಿಯಾಗಿ ಬ್ಲೆಂಡ್ ಕೂಡ ಆಗುತ್ತೆ. ಏನು ಬ್ಲೆಂಡ್ ಮಾಡೋಕ್ಕಾಗಲ್ಲ ಅನ್ನೋಷ್ಟೇನಿಲ್ಲ, ಇದು ಬ್ಲೆಂಡ್ ಆಗುತ್ತೆ. ನೋಡಿದ್ರಿ ಅಲ್ವಾ, ಇದರಲ್ಲಿ ಸ್ವಲ್ಪ ಇದೆ ಫೌಂಡೇಶನ್ನು, ಅದನ್ನೇ ನಾನು ಫೋರ್ ಹೆಡ್ಗೂ ಕೂಡ ಹಾಕೊತೀನಿ. ನಾನು ನೋಡಿರೋ ಹಂಗೆ ಫೋರ್ ಹೆಡ್ ಈ ಪಾರ್ಟಲ್ಲಿ ತುಂಬಾ ಡ್ರೈ ಆಗುತ್ತೆ ಈ ಫೌಂಡೇಶನ್ನ ಯೂಸ್ ಮಾಡಿದಾಗ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ಫೋರ್ ಹೆಡ್ಡಿಗೆ ಫೌಂಡೇಶನ್ನೇ ಹಾಕಕ್ಕೆ ಹೋಗ್ಬೇಡಿ, ಅಂದರೆ ಒಂದು ಡಾಟ್ ಕೂಡ ಇಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಬ್ರಷಲ್ಲಿ ಏನಿರುತ್ತೆ ಅದನ್ನೇ ಫೋರ್ ಹೆಡ್ಡಿಗೆ ಈ ಥರ ಬ್ಲೆಂಡ್ ಮಾಡ್ಕೊಳ್ಳಿ ಸಾಕು. ನಾವು ಫೌಂಡೇಶನ್ನ ಏನಕ್ಕೆ ಯೂಸ್ ಮಾಡ್ತೀವಿ, ನಮ್ಮ ಸ್ಕಿನ್ನ ಈವನ್ ಟೋನ್ ಆಗಿ ಕಾಣಿಸ್ಲಿ ಅಂತ, ಯಾವುದೇ ರೀತಿ ಮಾರ್ಕ್ಸ್ನ ಕವರ್ ಮಾಡಲಿ ಅಂತ ಅಲ್ಲ. ನೀವು ಮಾರ್ಕ್ಸ್ನ ಅಂದರೆ ಪಿಂಪಲ್ ಮಾರ್ಕ್ಸೇ ಆಗಿರಲಿ ಅಥವಾ ಏನೋ ಒಂದು ಮಾರ್ಕೇ ಆಗಿರಲಿ, ಅದನ್ನು ಕವರ್ ಮಾಡಬೇಕು ಅಂದಾಗ ನೀವು ಕನ್ಸೀಲರ್ನ ಯೂಸ್ ಮಾಡಬೇಕಾಗುತ್ತೆ. ನೀವು ಫೌಂಡೇಶನಿಂದ ಕವರ್ ಮಾಡೋದಕ್ಕಾಗಲ್ಲ. ಫೌಂಡೇಶನ್ನ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಫೌಂಡೇಶನಿಂದ ನಮ್ಮ ಸ್ಕಿನ್ನು ಈವನ್ ಟೋನ್ ಆಗಲಿ ಅಂತ ಅಷ್ಟೇ ನಾವು ಫೌಂಡೇಶನ್ನ ಯೂಸ್ ಮಾಡೋದು. ನೆಕ್ ಮಾತ್ರ ಮರಿಬೇಡಿ, ಇಲ್ಲಾಂದರೆ ಸಪ್ರೇಟ್ ಅನಿಸುತ್ತೆ. ಈ ಕಡೆ ಒಂದು ಶೇಡ್ ಅನಿಸುತ್ತೆ, ಈ ಕಡೆ ಒಂದು ಶೇಡ್ ಅನಿಸುತ್ತೆ. ಸೊ ನೀಟಾಗಿ ಇದನ್ನು ಕೂಡ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಅಂತ. ಈಗ ನೆಕ್ಸ್ಟ್ ನಾನು ಒಂದು ಸ್ವಲ್ಪ ಇದು ಡ್ರೈ ಆಗಕ್ಕೆ ಬಿಡ್ತೀನಿ, ಸೆಟಲ್ ಡೌನ್ ಆಗಲಿ ಅಂತ. ಹಾಗೆ ನಾನು ಕಣ್ಣಿಗೆ ಯಾವುದೇ ರೀತಿ ಫೌಂಡೇಶನ್ನ ಹಾಕಿಲ್ಲ. ನಿಮಗೆ ಡಾರ್ಕ್ ಸರ್ಕಲ್ ಇರುತ್ತೆ, ನೀವು ಯಾವುದೇ ರೀತಿ ಕನ್ಸೀಲರ್ ಹಾಕ್ತೀರಾ ಫೌಂಡೇಶನ್ನ ನೀವು ಹಾಕಿದಾಗ ಇಲ್ಲಿ ಡಾರ್ಕ್ ಸರ್ಕಲ್ ಥರ ಕಾಣಿಸೋವಂಥ ಚಾನ್ಸಸ್ಸು ಇರುತ್ತೆ. ಹಾಗೆ ಸ್ವಲ್ಪ ಗ್ರೇಗಾಗಿ ಟರ್ನ್ ಆಗೋವಂಥ ಚಾನ್ಸಸ್ಸು ಇರುತ್ತೆ ಲೇಟ್ರ್ ಆನ್. ಇವಾಗ ಏನು ಅನಿಸಲ್ಲ, ಬಟ್ ಇನ್ನೊಂದು 2 hours 3 hours ಬಿಟ್ಟು ನೀವೇನಾದರೂ ನೋಡಿದಾಗ ಇಲ್ಲಿ ಫುಲ್ಲು ಒಂದು ಸ್ವಲ್ಪ ಬೂದಿಗಾಗಿರೋ ಅಂಥದ್ದು ಕೂಡ ಅನಿಸುತ್ತೆ. ಸೊ ಹಾಗಾಗಿ ಕಣ್ಣಿನ ಮೇಲೆ ನಾನು ಯಾವುದೇ ರೀತಿ ಫೌಂಡೇಶನ್ನ ಹಾಕೋಕ್ಕೆ ಹೋಗಿಲ್ಲ, ಜಸ್ಟ್ ಹಾಗೆ ಬಿಟ್ಟಿದ್ದೀನಿ. ಮಾಯ್ಶ್ಚರೈಸರ್ ಏನು ಹಚ್ಚಿದ್ದೆ ಅದನ್ನೇ. ನಿಮಗೆ ಬೇಕು ಅಂದರೆ ಇದೇ ನ್ಯಾಚುರಲ್ ಕಲರ್ ಆಗಿ ಇರ್ಬೋದು, ಇಲ್ಲ ಅಂದರೆ ನಾನು ಸ್ವಲ್ಪ ಲಿಪ್ಸ್ಟಿಕ್, ನಾನು ಅಗೇನ್ ಮೆಬಿಲಿನ್ ಕ್ರಯಾನ್ ತೊಗೊಂಡಿದ್ದೀನಿ. ಇದು ಒನ್ ಆಫ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್. ಇದರಲ್ಲಿ ಒಂದು 2-3 ಕಲರ್ ಇದೆ ನನ್ನ ಹತ್ರ. ನಾನು ಇವತ್ತು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಸೊ ಇದ್ರ ಶೇಡ್ ಬಂದು M101. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆಲ್ಲದ್ರ ಲಿಂಕ್ನ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ನೀವು ಪರ್ಚೇಸ್ ಮಾಡಿ ಅಲ್ಲಿ. ಸೊ ಇದನ್ನೇ ಸ್ವಲ್ಪನೇ ತೊಗೊಂಡು ದೋ ಇಟ್ಸ್ ಅ ಟ್ರೆಡಿಷ್ನಲ್ ಲುಕ್, ನೀವು ಪಿಂಕ್ ಅಥವಾ ಮೆರೂನ್ ಅಥವಾ ಸ್ವಲ್ಪ ನ್ಯೂಡ್ ಶೇಡ್ ಆ ಥರ ಎಲ್ಲ ಹಾಕಿದ್ರೂ ಐ ಶ್ಯಾಡೋಗೆ ಚೆನ್ನಾಗಿ ಕಾಣುತ್ತೆ. ವೆಸ್ಟರ್ನ್ ವೇರ್ ಅಂದರೆ ನಿಮ್ಮ ಡ್ರೆಸ್ ಕಲರ್ನ ಮ್ಯಾಚ್ ಮಾಡಿ ಹಾಕೊಬೇಕು, ಬಟ್ ಇದಕ್ಕೆ ಅದೇನಿಲ್ಲ. ನೀವು ಈ ಥರ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ಜಸ್ಟ್ ಕೈಯಲ್ಲಿ ಹಿಂಗೆ ಎತ್ಕೊಂಡು ಬ್ಲೆಂಡ್ ಮಾಡ್ಕೊಂಡಿದ್ದಷ್ಟೇ. ಲುಕ್ ಅಂದಾಗ ನಾನು ಲಾಸ್ಟ್ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ, ನಾನು ಟ್ರೆಡಿಷ್ನಲ್ ಲುಕ್ಕಿಗೆ ಮಾತ್ರ ನಾನು ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಅಗೇನ್ ನಾನು ಮೆಬಿಲಿನ್ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಡಾರ್ಕಾಗಿ ಬರುತ್ತೆ ಸ್ಟ್ರೋಕು, ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಲೋವರ್ ಲೈನರ್ಗೆ ಹಾಕೊತಾ ಇದ್ದೀನಿ. ಅಂದರೆ ಐಲೈನರು ಕೂಡ ಹಾಕೊಬೋದು, ಬಟ್ ನಾನು ಏನಕ್ಕೆ ಐಲೈನರ್ ಹಾಕಲ್ಲ, ಐಲೈನರ್ ಹಾಕಿದಾಗ ನಾನು ಕಾಜಲ್ ಯೂಸ್ ಮಾಡಲ್ಲ, ಕಾಜಲ್ ಯೂಸ್ ಮಾಡಿದಾಗ ಐಲೈನರ್ ಹಾಕಲ್ಲ. ಏನಕ್ಕೆ ಅಂದರೆ ನನ್ನ ಕಣ್ಣು ಫಸ್ಟೇ ಚಿಕ್ಕದಾಗಿದೆ, ಇನ್ನು ಎರಡೂ ಕೂಡ ಹಾಕಿದಾಗ ಇನ್ನೂ ತುಂಬ ಪುಟಾಣಿಯಾಗಿ ಕಾಣುತ್ತೆ. ಸೊ ಹಾಗಾಗಿ ನಾನು ಐಲೈನರ್ ಹಾಕಿದಾಗ ಕಾಜಲ್ ಹಾಕಲ್ಲ, ಕಾಜಲ್ ಹಾಕಿದಾಗ ಐಲೈನರ್ ಹಾಕಲ್ಲ. ಸೊ ಇಲ್ಲಿ ಅಪ್ಪರ್ ಲೈನರಿಗೆ ಏನು ಮಾಡ್ತೀನಿ, ಸ್ವಲ್ಪ ಇದನ್ನೇ ಇನ್ವರ್ಡ್ಸ್ ಹಾಕೊತೀನಿ ಅಷ್ಟೇ. ಸ್ವಲ್ಪ ನಾನು ಇಷ್ಟೇ ಸಿಂಪಲಾಗಿ ಮೇಕಪ್ ಮಾಡೋದು, ಅಂದರೆ ಯಾವುದೇ ರೀತಿ ಹೆವಿಯಾಗಿ ಏನು ಮಾಡ್ಕೊಳೋದಕ್ಕೆ ಹೋಗಲ್ಲ.
ಇನ್ನು ಲಾಸ್ಟಿಗೆ ನಮ್ಮ ಫೌಂಡೇಶನ್ ಒಂದು ಸ್ವಲ್ಪ ಆಗಿದೆ ಅಲ್ವಾ, ಅಂದರೆ ನಾವು ಡ್ಯಾಪ್ ಮಾಡಿರ್ತೀವಿ ವೆಟ್ ಸ್ಪಾಂಜಲ್ಲಿ, ಮೇಲೇ ನಾವು ಪೌಡರ್ನ ಹಾಕಿದಾಗ ಸ್ವಲ್ಪ ಕೇಕಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಸೆಟಲ್ ಡೌನ್ ಆಗೋಕ್ಕೆ ಬಿಟ್ಟಾದಮೇಲೆ ಈಗ ನಾನು ಪೌಡರ್ ಹಾಕ್ಕೊತಾ ಇದ್ದೀನಿ. ಮೆಬಿಲಿನ್ ಫಿಟ್ ಮೀ ತೊಗೊಂಡಿರೋದು, ಇದ್ರ ಶೇಡ್ 120, ಇದನ್ನು ಕೂಡ 120 ಶೇಡ್. ಇದೆಲ್ಲದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇನ್ನೇನು ಅಮೆಝಾನ್ ಸೇಲ್ ನಡೀತಿದೆ, ಸೊ ನೀವು ಅಫೋರ್ಡಬಲ್ ಪ್ರೈಸಲ್ಲೇ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ನೋಡಿ, ಜಸ್ಟ್ ಈ ಥರ ಡ್ಯಾಪ್ ಮಾಡಬೇಕಷ್ಟೆ. ಈ ಥರ ತೊಗೊಂಡು ನಿಮ್ಮ ಫೇಸ್ಗೂ ಕೂಡ ರಬ್ ಮಾಡಬಾರ್ದು, ಜಸ್ಟ್ ಈ ರೀತಿ ಡ್ಯಾಪ್ ಮಾಡಿ ಅದನ್ನು ಸೆಟ್ ಮಾಡಬೇಕು. ನೋಡ್ಬೋದು ಇಲ್ಲಿ ಎಷ್ಟು ಮ್ಯಾಟಿಫೈಯಿಂಗ್ ಲುಕ್ ಬಂದಿದೆ ಅಂತ. ಸೊ ಇದನ್ನು ಜಸ್ಟ್ ಈ ಥರ ಡ್ಯಾಪ್ ಮಾಡಿದ್ರೆ ಸಾಕು. ರಬ್ ಮಾಡಿದಾಗ ಅದು ನೀಟಾಗಿ ಕೂರಲ್ಲ. ಜಸ್ಟ್ ಈ ಥರ ಸೆಟ್ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಮೇಕಪ್ನ, ಆ ಕಡೆ ಈ ಕಡೆ ಹೋಗ್ದಿರಂಗೆ ಈ ಪೌಡರಿಂದ ಸೆಟ್ ಮಾಡ್ತಾ ಇದಿರುತ್ತೆ. ಅಗೇನ್ ನೆಗ್ಲೆಕ್ಟ್ ಮಾಡಬೇಡಿ. ನಿಮಗೆ ಬೇಕು ಅಂದರೆ ಇದನ್ನೇ ಬ್ಲಷ್ ಆಗು ಕೂಡ ಯೂಸ್ ಮಾಡ್ಕೊಬೋದು. ಬಟ್ ನಾನಿವತ್ತು ಬ್ಲಷ್ ಏನು ಯೂಸ್ ಮಾಡ್ತಾ ಇಲ್ಲ, ಬಿಕಾಸ್ ಸಿಂಪಲ್ ಆಗಿರಲಿ ಅಂತ ನಾನು ಸಿಂಪಲ್ ಆಗಿಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಟ್ರೆಡಿಷ್ನಲ್ ಲುಕ್ ಅಂದಾಗ ನಿಮ್ಮ ಸ್ಯಾರಿನೇ ಹೆವಿ ಇರುತ್ತೆ, ನಿಮ್ಮ ಸ್ಯಾರಿ ಹೇಗಿದೆ ಅದ್ರ ಮೇಲೆ ನೀವು ಮೇಕಪ್ ಮಾಡ್ಕೊಬೋದು. ನಾನಿವತ್ತು ಸಿಂಪಲ್ ಆಗಿ ಒಂದು ಮೈಸೂರು ಸಿಲ್ಕ್ ಸ್ಯಾರಿನ ಡ್ರೇಪ್ ಮಾಡ್ತಾ ಇದ್ದೀನಿ. ಸೊ ನಾನು ಸಿಂಪಲ್ ಆಗಿರಲಿ ನನ್ನ ಮೇಕಪ್ ಕೂಡ ಅಂತ ಸಿಂಪಲ್ ಆಗಿ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿ ಬ್ಲಷ್ ಏನು ಹಾಕೊತಾ ಇಲ್ಲ. ಇನ್ನು ಲಿಪ್ಸ್ಟಿಕ್ ಹಾಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಇದನ್ನೇ ಬ್ಲಷ್ ಆಗು ಕೂಡ ಯೂಸ್ ಮಾಡ್ಬೋದು. ಇದು ಅಷ್ಟೇ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹೇಳ್ಬೇಕು ಅಂದರೆ ನನಗೆ ಈ ಲಿಕ್ವಿಡ್ ಲಿಪ್ಸ್ಟಿಕ್ಗಿಂತ ಈ ಥರ ಕ್ರಯಾನ್ ಲಿಪ್ಸ್ಟಿಕ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಇದು ಮೆಬಿಲಿನ್ದು ಲಾಂಗ್ ಲಾಸ್ಟಿಂಗ್. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ, ತುಂಬ ದಿವಸದಿಂದನೇ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು. ಸೊ ನೋಡ್ಬೋದು ಲಿಪ್ಸ್ಟಿಕ್ ಕಲರ್ ಈ ಕಲರ್ ಇದೆ. ಇನ್ನು ಲಾಸ್ಟಿಗೆ ಮಸ್ಕಾರ ಹಾಕೊತೀನಿ. ಮಸ್ಕಾರನ ಆಬ್ವಿಯಸ್ಲಿ ನಾನು ಲಾಸ್ಟಾಗೆ ಇಟ್ಕೊಂಡಿರ್ತೀನಿ, ಬಿಕಾಸ್ ಪೌಡರ್ ಹಾಕಿರ್ತೀವಿ, ಆಗ ರೆಪ್ಪೆ ಮೇಲೆಲ್ಲ ಬಿದ್ದಿರೋ ಅಂಥ ಚಾನ್ಸಸ್ ಇರುತ್ತೆ. ಲಾಸ್ಟಿಗೆ ನಾವು ಹಾಕಿದಾಗ ಅದು ಕೂಡ ಹೋಗುತ್ತೆ. ಇದು ಅಷ್ಟೇ, ನಾನು ಮೆಬಿಲಿನ್ ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ. ಲೋವರ್ ಲ್ಯಾಶಸ್ಗೂ ಹಾಕೊತೀನಿ, ಅಪ್ಪರ್ ಲ್ಯಾಶಸ್ಗೂ ಹಾಕೊತೀನಿ. ಸೊ ಈ ರೀತಿ ಇದೆ. ಇನ್ನು ಲಾಸ್ಟಿಗೆ ಒಂದು ಬಿಂದಿ ಇಟ್ಟರೆ ಮುಗೀತು. ಒಂದು ಬಿಂದಿ ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಬೇರೆ ಕಲರ್ ಇಡಬೇಕಿತ್ತು, ಬೇರೆ ಕಲರ್ ಇವಾಗ ನನ್ನ ಹತ್ರ ಇಲ್ಲ. ಸೊ ಸಿಂಪಲ್ ಸ್ಟೋನ್ದೇ ಇಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಐಬ್ರೋಸ್ ಕೂಡ ಜಸ್ಟ್ ಐಬ್ರೋ ಪೆನ್ಸಿಲಲ್ಲಿ ಮಾಡ್ಕೊಬೋದು. ನನ್ನ ಐಬ್ರೋಸ್ ಥಿಕ್ ಆಗಿರೋದ್ರಿಂದ ನಾನು ಐಬ್ರೋಸ್ ಏನೂ ಮಾಡ್ಕೊಂಡಿಲ್ಲ, ಜಸ್ಟ್ ಹಾಗೆ ಬಿಟ್ಟಿದ್ದೀನಿ. ಇದೊಂದು ನ್ಯಾಚುರಲ್ ಎತ್ನಿಕ್ ಲುಕ್ ಅಂತಲೇ ಹೇಳ್ಬೋದು. ಈಗ ನಾನು ಸ್ಯಾರಿ ಹಾಕ್ಕೊಂಡು ಮತ್ತೆ ಸಿಗ್ತೀನಿ, ನೋಡ್ಬೋದು ಯಾವ ಥರ ಇದೆ ಅಂತ. ಸ್ಯಾರಿ ಹಾಕ್ಕೊಂಡು ಮತ್ತೆ ಸಿಗ್ತೀನಿ. ಸ್ಯಾರಿ ಹಾಕಿ ರೆಡಿ ಆಗಿದ್ದೀನಿ. ನಿಮಗೆ ಏನಾದರೂ
ಆದರೆ ಕಮೆಂಟ್ ಮಾಡಿ. ನಾನು ಇವತ್ತು ಫ್ರೀ ಹೇರ್ಸೇ ಬಿಟ್ಟಿದ್ದೀನಿ, ಬಿಕಾಸ್ ಹೇರ್ ಸ್ಟೈಲ್ ಮಾಡೋದಕ್ಕೂ ಹೋದರೆ ವಿಡಿಯೋ ತುಂಬಾ ಲೆಂತಿ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಹೇರ್ ಸ್ಟೈಲ್ ಏನು ಮಾಡಿಲ್ಲ. ನಿಮ್ಗೆ ಏನಾದರೂ ಟ್ರೆಡಿಷ್ನಲ್ ಔಟ್ಫಿಟ್ಟಿಗೆ ಹೇರ್ ಸ್ಟೈಲ್ ಬೇಕು ಅಂದರೆ ಕಮೆಂಟ್ ಮಾಡಿ, ಸೊ ದಟ್ ನಾನು ಇನ್ನು ನೆಕ್ಸ್ಟ್ ವಿಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಬೋದು. ಸೊ ಈಗ ಸ್ಯಾರಿ ಹಾಕೊಂಡು ಸಿಂಪಲ್ ಆಗಿ ಈ ರೀತಿ ರೆಡಿ ಆಗಿದ್ದೀನಿ. ಜಸ್ಟ್ ಒಂದು ವೈಟ್ ಕಲರ್ ಬ್ಲೌಸ್ನ ಮೈಸೂರು ಸಿಲ್ಕ್ಗೆ ಪೇರ್ ಮಾಡಿದ್ದೀನಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಹಾಗೆ ಈ ಎಲ್ಲ ಪ್ರಾಡಕ್ಟ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಈಗ ಅಮೆಝಾನ್ ಸೇಲ್ ನಡೀತಿದೆ, ಹೋಗಿ ನೀವು ಆರಾಮಾಗಿ ಒಂದು ಡಿಸ್ಕೌಂಟೆಡ್ ಪ್ರೈಸಲ್ಲಿ ನೀವು ಈ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಬೋದು. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.